ಏನು ಗೊತ್ತಾ, ಇದು ಒಂದು ಸೀರಿಯಸ್ ಮತ್ತು ಸೆನ್ಸಿಟಿವ್ ವಿಡಿಯೋ. ನೀವು ಯಾವುದೋ ಪಕ್ಷದ ಕಟ್ಟಾಭಿಮಾನಿಯಾಗಿ ದಯವಿಟ್ಟು ಸ್ಕಿಪ್ ಮಾಡಿ. ನಾನು ಈ ವಿಡಿಯೋನ ಒಬ್ಬ ಸೆನ್ಸಿಟಿವ್ ಪರ್ಸನ್ ಆಗಿ, ಸಿಟಿಸನ್ ಆಗಿ, ಒಬ್ಬ ಫಾದರ್ ಆಗಿ ಮಾಡ್ತಾಯಿದ್ದೀನಿ. ಕಾರಣ ಇಷ್ಟೇ, ಈಗ 4-5 ದಿನದಿಂದ ಆ್ಯಕ್ಟಿವ್ ಆಗಿ ಒಂದು ಕಾಸ್ಗೆ ಸಪೋರ್ಟ್ ಮಾಡ್ತಾ ಹೋದೆ. ಅದಕ್ಕಾಗಿ ಏನೇನೋ ರೀಲ್ಸ್ಗಳನ್ನೆಲ್ಲ ಮಾಡಿದೆ ಮತ್ತು ಇದರಲ್ಲಿ ಮುಳುಗೋಗಿದೆ. ಸೊ ಅದರಿಂದ ಒಂದಿಷ್ಟು ಪಾಠಗಳನ್ನ ಕಲಿತೆ, ಒಂದಿಷ್ಟು ನಂಗೆ ಅರ್ಥ ಆಯಿತು. ಅದೇನಂತ ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಷ್ಟೇ. ನಂತರನೇ ತುಂಬ ಜನ ವೀಡಿಯೋಸ್ಗಳನ್ನೆಲ್ಲ ಮಾಡಿದರು. ಎಲ್ಲರದ್ದು ಒಂದು ಕಾಮನ್ ಪ್ರಾಬ್ಲಮ್ ಏನಾಯಿತು ಅಂದರೆ, ನಾವು ವೀಡಿಯೋಸ್ ಮಾಡೋದ್ರಿಂದಾಗಿ ನಮ್ಮದೇ ಫ್ರೆಂಡ್ಸ್, ರಿಲೇಟಿವ್ಸ್, ಫಾಲೋವರ್ಸು ಕಡಿಮೆ ಆಗ್ತಾ ಹೋದ್ರು. ಕಾರಣ ಅಭಿಪ್ರಾಯ ಭೇದಗಳಿಂದ. ನಾವು ನೋಡ್ತಾ ಇರೋ ರೀತಿ ಒಂಥರ ಇದೆ, ನಾವು ಸಪೋರ್ಟ್ ಮಾಡ್ತಾಯಿದ್ದೀವಿ, ಸಪೋಸ್ ಮಾಡ್ತಾಯಿದ್ದೀವಿ. ಆದರೆ ಎದುರುಗಡೆಯವರು ಅಥವಾ ಇನ್ನೊಬ್ಬರು ನಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ ಅವ್ರು ನೋಡ್ತಾ ಇರೋ ವ್ಯೂವೇ ಬೇರೆ ಇದೆ, ಪರ್ಸ್ಪೆಕ್ಟಿವ್ ಚೇಂಜ್ ಇದೆ. ಆಮೇಲೆ ಒಂದು ಹಂತಕ್ಕೆ ಇದು ಕರೆಕ್ಟು, ಒಬ್ಬೊಬ್ರದ್ದು ಒಂದೊಂದು ಪರ್ಸ್ಪೆಕ್ಟಿವ್ ಇರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ, ಎವ್ರಿಥಿಂಗ್ ಇಸ್ ಅಬೌಟ್ ಡೇಟಾ. ಅಂದರೆ ನಾನೊಬ್ಬ ಡೇಟಾಬೇಸ್ ಗಾಯ್. ಅಂದರೆ ಎವ್ರಿಥಿಂಗ್ ಅಬೌಟ್ ಡೇಟಾ. ಅಂದರೆ ನಿಮ್ಗೆ ಏನು ಇನ್ಫಾರ್ಮೇಷನ್ ಬರುತ್ತೆ ಅದ್ರ ಮೇಲೆ ನೀವು ಡಿಸೈಡ್ ಮಾಡ್ತೀರಾ. ನೀವು ಆ್ಯಪಲ್ ನೋಡ್ತೀರಾ, ರೆಡ್ ಕಾಣುತ್ತೆ, ಸೊ ಆ್ಯಪಲ್ ರೆಡ್ ಇದೆ. ಈಗ ಆರೆಂಜ್ ಇರುತ್ತೆ, ಅದು ತಿಂತೀರಾ, ಒಂದು ಟೇಸ್ಟ್ ಇರುತ್ತೆ, ಸೊ ಆರೆಂಜ್ ಇತ್ತು ಟೇಸ್ಟ್ ಇದೆ. ಹಾಗೆ ಪ್ರತಿಯೊಂದು ಅಬೌಟ್ ಡೇಟಾ. ಹಾಗೆ ಇಲ್ಲಿ ಈಗ ಏನೇ ನಡೀಲಿ ದೇಶದ ಎಲ್ಲಾದರೂ ನಿಮ್ಮದು ಹೊರಗಡೆ ನಿಮ್ಮ ಕಣ್ಣಿಗೆ ಕಾಣದೇ ಇರೋದು ಏನೇ ನಡೆದ್ರು ನಿಮಗೆ ಅದು ನಿಮ್ಮ ಹತ್ರ ಬರಬೇಕಂದ್ರೆ ಏನಾದರೂ ಒಂದು ಮೀಡಿಯಾ ಬೇಕು. ಸೊ ಒಂದು ಟಿ ವಿ ಮೀಡಿಯಾ ಅಥವಾ ನ್ಯೂಸ್ ಪೇಪರ್. ಅದು ಬಿಟ್ಟರೆ ಈಗ ಆಲ್ಟರ್ನೇಟಿವ್ ಆಗಿ ಬರ್ತಾ ಇರೋದು ಸೋಷಿಯಲ್ ಮೀಡಿಯಾ. ಸೊ ಏನಾಗಿತ್ತು, ಇಷ್ಟು ವರ್ಷ ಟಿ ವಿ ಮೀಡಿಯಾಗೆ ಡಿಪೆಂಡ್ ಆಗಿದ್ದು. ಬಟ್ ಈಗ ಒಂದು 10 ವರ್ಷದಿಂದ ಸೋಷಿಯಲ್ ಮೀಡಿಯಾ ತುಂಬ ಆ್ಯಕ್ಟಿವ್ ಆಗಿ ಅಥವಾ ತುಂಬ ಪವರ್ಫುಲ್ಲಾಗಿ ಬೆಳೀತಾ ಇದೆ. ಕಾರಣ ಮೊಬೈಲ್, ಎಲ್ಲರ ಕೈಲೂ ಮೊಬೈಲ್ ಇರುತ್ತೆ. ಸೊ ಈ ಡೇಟಾ ಫೀಡು ನಿರಂತರವಾಗಿ ನಮಗೆ ಆಗ್ತಾಯಿದೆ. ಟಿ ವಿಲಿ ಏನಾಗುತ್ತೆ, ನ್ಯೂಸ್ ಓದಬೇಕು, ಯಾರೋ ಕಲೆಕ್ಟ್ ಮಾಡ್ಕೊಂಬರ್ಬೇಕು, ಓದಬೇಕು. ಅದನ್ನು ನೋಡಿದ ಮೇಲೆ ನಮಗೆ ಒಂದಷ್ಟು ವಿಚಾರ ಗೊತ್ತಾಗುತ್ತೆ. ಬಟ್ ಅದನ್ನು ಇನ್ಫ್ಲುಯೆನ್ಸ್ ಮಾಡ್ಬೋದು, ಆಳ್ತಾರೆ ಗೌರ್ಮೆಂಟ್, ಅದನ್ನು ಇನ್ಫ್ಲುಯೆನ್ಸ್ ಮಾಡ್ಬೋದು. ಬಟ್ ಇಲ್ಲೇನಾಯಿತು, ಮೊಬೈಲ್ ಬಂದಿದ್ದರಿಂದ ಎಲ್ಲರ ಕೈಯಲ್ಲೂ ಮೊಬೈಲ್ ಇರೋದ್ರಿಂದ ಅವ್ರು ಏನು ಬೇಕಾದ್ರೂ ಹಾಕ್ಬೋದು. ಅವ್ರು ಹಾಕಿದ್ದೆಲ್ಲ ನಮಗೆ ಆ ಫೀಡ್ಗಳು ಬರುತ್ತೆ, ನಾವು ಅದನ್ನು ನೋಡ್ತೀವಿ. ಸೊ ಇದು ಹೀಗೆ ಅಂತ ನಮ್ಮಲ್ಲೊಂದು ಅಭಿಪ್ರಾಯ ಮೂಡುತ್ತೆ. ಸೊ ಇಟ್ಸ್ ಆಲ್ ಅಬೌಟ್ ಡೇಟಾ, ಆಯಿತಾ. ಈಗ ನಾವು ಆ್ಯಪಲನ್ನು ನೋಡಿಲ್ಲ ಅಂತ ಇಟ್ಕೊಳ್ಳಿ. ಸೊ ಯಾರೋ ಆ್ಯಪಲನ್ನು ಹಾಕ್ತಾರೆ, ಟಿ ವಿಲಿ ಹಾಕ್ತಾರೆ, ಟಿ ವಿಲಿ ಹೇಳ್ತಾರೆ ಆ್ಯಪಲ್ ರೆಡ್ ಇರುತ್ತೆ ಅಂತ. ನಾವು ಓಕೆ ರೆಡ್ ಇರುತ್ತೆ ಅಂದ್ಕೊಳ್ತೀವಿ. ಇನ್ನೊಂದು ಗೌರ್ಮೆಂಟವ್ರು ಬಂದು ಹೇಳ್ತಾರೆ ಇಲ್ಲ ಆ್ಯಪಲ್ ರೆಡ್ ಇರಬಾರ್ದು, ಗ್ರೀನ್ ಇದೆ ಅಂತ ತೋರಿಸಿ ಅಂತ ತೋರಿಸ್ತಾರೆ. ನಮಗೆ ಈಗ ಸೋಷಿಯಲ್ ಮೀಡಿಯಾ ಇಲ್ಲ ಅಂದ್ಕೊಳ್ಳಿ, ಟಿ ವಿಲಿ ನೋಡ್ತೀವಿ, ಓಕೆ ಆ್ಯಪಲ್ ಅಂದರೆ ಗ್ರೀನ್ ಅಂತ ಅಂದ್ಕೊಂಡಿರ್ತೀವಿ. ಸೊ ನಾಳೆ ಈಗ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಯಾರೋ ಒಬ್ಬರು ಹಾಕ್ತಾರೆ ಇಲ್ಲ ಆ್ಯಪಲ್ ಅಂದರೆ ರೆಡ್ ಇರುತ್ತೆ, ಈ ಥರ ಇರುತ್ತೆ ಅಂತ. ನಾವು ಇವಾಗ ಅದನ್ನು ನಂಬ್ಕೊಳ್ತೀವಿ. ಅದೇ ನೆಕ್ಸ್ಟ್ ಇನ್ನೊಬ್ಬ ಆ್ಯಪಲ್ ಅಂದರೆ ಗ್ರೀನ್ ಇರುತ್ತೆ ಅಂತ ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾನೆ. ಅದು ಇನ್ನೊಬ್ಬರು ಫೀಡಲ್ಲಿ ಬರುತ್ತೆ, ಇನ್ನೊಬ್ಬರು ಮೊಬೈಲಲ್ಲಿ ಅದು ಕಾಣುತ್ತೆ. ಸೊ ಅವ್ರೇನು ಅಂದ್ಕೊಳ್ತಾರೆ, ಆ್ಯಪಲ್ ಗ್ರೀನು, ಇಲ್ಲ ನಾನು ಆ್ಯಪಲ್ ರೆಡ್, ನಾನು ನೋಡಿದ್ದೀನಿ ಆ್ಯಪಲ್ ರೆಡ್, ಬಟ್ ಅವ್ರು ನೋಡಿದ ಗ್ರೀನು. ಸೊ ನಮ್ಮ ಮಧ್ಯೆ ತಿಕ್ಕಾಟ ಶುರುವಾಗುತ್ತೆ. ಸೊ ಇಲ್ಲಿ ಯಾವುದು ಸರಿ, ಇದನ್ನು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಡೇಟಾ ಇಸ್ ಆಲ್ ಅಬೌಟ್ ದಟ್. ನೀವು ರಾ ಡೇಟಾ ಇದ್ದರೆ ನಿಮ್ಮ ಹತ್ರ ಡೈರೆಕ್ಟಾಗಿದ್ದರೆ ಹೇಳ್ಬೋದು ಇದಿಷ್ಟೇ ಹೀಗೆ ಅಂತ. ಬಟ್ ನೀವು ಒಂದು ಮೀಡಿಯಾ ಮೂಲಕ ಬರ್ತಾ ಇದೆ. ಈಗ ನೀವು ಇಲ್ಲಿ ಕಣ್ಣೆದುರುಗಡೆ ಕಾಣ್ತಾ ಇದೆ, ಸೂರ್ಯ ಹುಡ್ತಾ ಇದ್ದಾನೆ. ಸೊ ಅದನ್ನು ಹೇಳ್ಬೋದು, ನೀವು ಆ್ಯಪಲ್ ನಿಮ್ಮ ಎದುರುಗಡೆ ಇದೆ, ನೀವು ಅದನ್ನು ಹೇಳ್ಬೋದು ರೆಡ್ ಅಂತ. ಬಟ್ ಒಂದು ಮೀಡಿಯಾ ಮೂಲಕ ಬರ್ತಾ ಇದೆ ಅಂದರೆ ಸೊ ಅದು ಮ್ಯಾನಿಪುಲೇಟ್ ಆಗೋ ಚಾನ್ಸಸ್ ತುಂಬ ಹೈ. ಮ್ಯಾನಿಪುಲೇಟ್ ಮಾಡ್ಬೋದು, ಮಾಡ್ತಾರೆ ಕೂಡ, ಮಾಡೋದ್ರಿಂದನೇ ಅವ್ರಿಗೆ ಲಾಭ ಆಗೋದು. ಸೊ ಇಲ್ಲಿ ನಾನು ಹೇಳ್ಕೊಟ್ಟಿರೋದಷ್ಟು, ಇಲ್ಲಿ ಯಾವುದನ್ನು ನಂಬೇಡಿ. ಅಫ್ಕೋರ್ಸ್ ಮೀಡಿಯಾಗಳು ಪಾರ್ಟಿ ಅಥವಾ ಒಂದು ಯಾರ್ದು ಇನ್ಫ್ಲುಯೆನ್ಸಿಗೆ ಒಳಗಾಗಿರುತ್ತೆ. ಆ್ಯಂಡ್ ಸೋಷಿಯಲ್ ಮೀಡಿಯಾ ಕೂಡ ಹಾಗೆ. ಇಲ್ಲಿ ಹಾಕೋ ಕರೆಕ್ಟಾಗಿರ್ಬೋದು, ಬಟ್ ಹಾಕ್ತಾರೋ ಇದು ಮೀಡಿಯಾ ಇದೆಯಲ್ಲ, ಈ ಮಧ್ಯದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಅಂದರೆ ಈಗ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕು ನಮ್ಮದು ಬಿಗ್ಗೆಸ್ಟ್ ಅಥವಾ ಮೋಸ್ಟ್ ಯೂಸ್ ಸೋಷಿಯಲ್ ಮೀಡಿಯಾ. ನಾವು ಅದರಿಂದನೇ ಡೇಟಾ ತಗೊಳ್ತಾ ಇರೋದು ಇವಾಗ ಹೈಯೆಸ್ಟ್. ಪ್ರತಿಯೊಬ್ಬರು ಎನಿ ಟೈಮ್ ಸ್ಕ್ರೋಲ್ ಮಾಡ್ತಾ ಇರ್ತೀವಿ. ಸೊ ಇದರಲ್ಲಿ ಏನಾಗುತ್ತೆ, ಇದನ್ನು ಓನ್ ಮಾಡಿರೋದು ಮೆಟಾ ಕಂಪ್ನಿ. ಸೊ ಇವರು ಪ್ರತಿ ಕ್ಷಣನೂ ಅಲ್ಗೋರಿದಮ್ ಇಂಪ್ರೂವೈಸ್ ಮಾಡ್ತಾ ಇರ್ತಾರೆ. ಅಲ್ಗೋರಿದಮ್ ಅಂದರೆ ನಿಮ್ಗೆ ನೆಕ್ಸ್ಟ್ ಏನು ಬರಬೇಕು, ಫೀಡ್ ಆಗಬೇಕು ಅಂತ. ಸೊ ನೀವು ಅಬ್ಸರ್ವ್ ಮಾಡಿದ್ದೀರಾ, ಒಂದು ಕಂಟೆಂಟ್ ಯಾವ್ದಾದ್ರು ಒಂದು ವೀಡಿಯೋ ನೋಡಿದರೆ ನೆಕ್ಸ್ಟ್ ಬರೋ ವೀಡಿಯೋ ಅದಕ್ಕೆ ರಿಲೇಟೆಡ್ ಆಗಿರುತ್ತೆ. ಅಥವಾ ಒಂದು 10 ವೀಡಿಯೋ ನೋಡಿದರೆ ನೆಕ್ಸ್ಟ್ ಅದೇ ಬರುತ್ತೆ. ನೀವು ಗೂಗಲಲ್ಲಿ ಹೋಗಿ ಏನೊಂದು ಸರ್ಚ್ ಮಾಡ್ತೀರಾ ಯಾವುದೋ ಪ್ರಾಡಕ್ಟ್ ಬಗ್ಗೆ, ನೆಕ್ಸ್ಟ್ ನಿಮ್ಗೆ ಅಡ್ವರ್ಟೈಸ್ ಇಲ್ಲಿ ಬಂದೇ ಬರುತ್ತೆ. ಅಂದರೆ ಅಷ್ಟು ಪವರ್ಫುಲ್ಲಾಗಿ ಇದನ್ನು ಮಾಡ್ತಾಯಿದ್ದಾರೆ. ಅದು ಬಿಡಿ, ಆ ವೀಡಿಯೋದಲ್ಲಿ ಯಾವ ಪರ್ಸನ್ ಇರ್ತಾನಲ್ಲ, ನೆಕ್ಸ್ಟ್ ಅದೇ ಪರ್ಸನಿನ ವೀಡಿಯೋ ಬರುತ್ತೆ ನಿಮಗೆ. ಅಂದರೆ ಇದು ಕಂಟ್ರೋಲ್ ನಿಮ್ಮ ಕೈಲಿಲ್ಲ. ನಿಮ್ಗೆ ಏನು ನೋಡಬೇಕು ಅಂತ ನಿಮ್ಮ ಕೈಲಿಲ್ಲ, ಯಾರ್ದೋ ಕೈಯಲ್ಲಿದೆ. ಅಲ್ಗಾರಿದಮ್ ಇದನ್ನು ಡಿಸೈಡ್ ಮಾಡ್ತಾಯಿದೆ. ಯಾವ ಲೆವೆಲಿಗೆ ಡಿಸೈಡ್ ಮಾಡುತ್ತೆ ಅಂದರೆ, ಕೊನೆಗೆ ನಿಮ್ಮ ಕಾಮೆಂಟ್ಸ್ಗಳನ್ನು ನೋಡುತ್ತೆ. ನೀವು ಯಾವುದೋ ವೀಡಿಯೋಕ್ಕೆ ಹಾಕಿದ್ರೆ ಯಾವುದೋ ಕಾಮೆಂಟ್ಸ್, ಸೊ ನಿಮ್ಮ ಪೊಲಿಟಿಕಲ್ ಥಾಟ್ ಏನಿರುತ್ತೆ ಅಥವಾ ನಿಮ್ಮ ಥಾಟ್ಸ್ ಏನಿರುತ್ತೆ ಅದ್ರ ಮೇಲೆ. ಸೊ ಹಾಗಾಗಿ ಈಗ ನಾವು ಏನು ನೋಡ್ತೀವಿ ಅಥವಾ ಈ ಸೋಷಿಯಲ್ ಮೀಡಿಯಾ ಮೂಲಕ ಅದನ್ನು ಕೂಡ ನೀವು ನಂಬೋಕ್ಕಾಗಲ್ಲ. ಸೊ ಇದೇ ಕಾರಣಕ್ಕೆ ಒಬ್ಬೊಬ್ಬರ ಪರ್ಸ್ಪೆಕ್ಟಿವ್ ಒಂದೊಂದು ಥರ ಇದೆ ಈ ಪ್ರೊಟೆಸ್ಟ್ ಬಗ್ಗೆ, ಪ್ರತಿಯೊಂದ್ರ ಬಗ್ಗೆನೂ. ಎಸ್ಪೆಷಲಿ ಬೇರೆ ವಿಚಾರಗಳು ಓಕೆ ಪರ್ಸ್ನಲ್ ಆಗಿರ್ತವೆ, ಬಟ್ ಈ ಥರ ಸೋಷಿಯಲ್ ಮೂಮೆಂಟ್ಸ್ ನಡೆದಾಗ ಅಥವಾ ಸೋಷಿಯಲ್ ಏನಾದ್ರು ಈವೆಂಟ್ಸ್ಗಳು ನಡೆದಾಗ ಇದರ ಪರ್ಸ್ಪೆಕ್ಟಿವ್ ಇದೆಯಲ್ಲ, ಅದು ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ಅಂದರೆ ಅಲ್ಲೆಲ್ಲೋ ಅಮೆರಿಕದಲ್ಲಿ ಕೂತು ಮೆಟಾ ಇಂಜಿನಿಯರ್ಸ್ ದೇ ಕ್ಯಾನ್ ಮಾಡಿಫೈ. ನಾವೇನು ಯೋಚನೆ ಮಾಡ್ತೀವಿ ಅಂದರೆ ಅವ್ರು ಮಾಡಿಫೈ ಮಾಡ್ಬೋದು. ಸೊ ಇಲ್ಲ ಚೈನಾ ಫಂಡಿಂಗ್ ಅಂದರೆ ಈ ಪ್ರೊಟೆಸ್ಟ್ ಬಗ್ಗೆ ಹೇಳಿದ್ರೆ ಚೈನಾ ಫಂಡಿಂಗು ಅದು ನಂಗೆ ಗೊತ್ತಿಲ್ಲ, ಬಟ್ ಇದರಲ್ಲಿ ಅಮೆರಿಕದ ಕೈ ಇರ್ಬೋದು. ಯಾಕಂದರೆ ಇದು ಅವ್ರು ಯಾವ ಥರ ಬೇಕಾದ್ರೂ ಮ್ಯಾನಿಪುಲೇಟ್ ಮಾಡ್ಬೋದು. ಇದಿಲ್ಲಿ ಮಾತ್ರ ಅಲ್ಲ, ಜೆನ್ಜಿ ಪ್ರೊಟೆಸ್ಟ್ ತುಂಬ ಕಡೆ ನಡೀತು. ಪ್ರಾಯಶಃ ಎಲ್ಲ ಕಡೆ ಇವ್ರ ಮ್ಯಾನಿಪುಲೇಷನ್ನೇ ಕಾರಣ ಇರ್ಬೋದು. ನಾನಿಲ್ಲಿ ಯಾರು ಸರಿ ಯಾರು ತಪ್ಪು, ಇವ್ರನ್ನ ಪ್ರೊಟೆಸ್ಟ್ ಮಾಡ್ತಾರೆ ಸರಿ ತಪ್ಪು ಹೇಳಕ್ಕೆ ಹೋಗ್ತಾ ಇಲ್ಲ. ಆದರೆ ಇದು ವಿಚಾರ ಈ ಥರ ಇದೆ. ಸೊ ಇದರಿಂದಾಗಿ ಅಂದರೆ ಈ ಥರ ಡೇಟಾ ಮ್ಯಾನಿಪುಲೇಷನ್ದಾಗಿ ನಾವೇನೋ ಅಂದ್ಕೊಂಡು ನಮ್ಮಲ್ಲಿ ನಾವೇ ಕಿತ್ತಾಡಬೇಕು ಅಂತ. ನೀವು ಯಾರನ್ನ ಫಾಲೋ ಮಾಡ್ತಾ ಇರ್ತೀರಾ, ಅವ್ರನ್ನ ಯಾಕೆ ಇದು ಮಾಡ್ತೀರಾ, ಕಮೆಂಟ್ ಮಾಡಿ ಅವ್ರು ಸರಿ ಇಲ್ಲ ಅಂತ ನೀವು ಯಾಕೆ ಅಂದ್ಕೊಳ್ತೀರಾ. ನಾವು ಮಿಸ್ಲೀಡ್ ಆಗಿದ್ದೀವಿ ಅಷ್ಟೇ. ನಮ್ಮ ಥಾಟ್ ಸರಿ ಇರ್ಬೋದು, ಬಟ್ ಆಬ್ವಿಯಸ್ಲಿ ನಾವು ನಮ್ಮ ಕಣ್ಣಿಗೆ ಏನು ಕಾಣುತ್ತೆ ಅದನ್ನೇ ಸತ್ಯ ಅಂತ ಅಂದ್ಕೊಳ್ತೀವಿ. ಕಣ್ಣಿಗೆ ಏನು ಕಾಣುತ್ತೆ, ಕಿವಿಗೇನು ಕೇಳುತ್ತೆ. ಸೊ ಎಲ್ಲೋ ಯಾರು ಸ್ಲೋಗನ್ ಕೂಗಿದ್ರು, ಏನೋ ಆಯಿತು. ಸೊ ಇದು ಏನು ಬೇಕಾದ್ರೂ ಆಗಿರ್ಬೋದು. ನಾವು ಇದ್ದು ನೋಡೋ ತನಕ ನಾವು ಹೇಳೋಕ್ಕೆ ಆಗಲ್ಲ. ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡುವಂತಾರಲ್ಲ ಹಾಗೆ ಇದು. ಬಟ್ ಇದನ್ನು ನಾವು ಪ್ರಮಾಣಿಸಿ ನೋಡೋಕ್ಕೆ ಆಗಲ್ಲ. ಸೊ ನಾನು ಏನು ಹೇಳ್ಕೊಟ್ಟಿದ್ದೀನಿ ಅಂದರೆ
ಇದೊಂದು ವಿಷಯಕ್ಕಾಗಿ ಅಂದರೆ ಈ ಪ್ರೊಟೆಸ್ಟಿಂದಾಗಿ, ಈ ಮೂವ್ಮೆಂಟ್ನಿಂದಾಗಿ, ಇದೇನೋ ಸಪೋರ್ಟ್ ಮಾಡಿದ್ರಿಂದಾಗಿ ನೀವು ನಿಮ್ಮ ಸಂಬಂಧಗಳನ್ನು ಹಾಳು ಮಾಡ್ಕೊಂಬಿಡಿ ಅಂತ. ಸೊ ನಾನೇನು ಹೇಳ್ಕೊಟ್ಟಿದ್ದೀನಿ ಅಂದರೆ, ಲೆಟ್ಸ್ ನಾಟ್ ಕಮ್ ಟು ಎನಿ ಕನ್ಕ್ಲೂಷನ್. ಜಸ್ಟ್ ಒಂದು ವೀಡಿಯೋ ನೋಡಿಬಿಟ್ಟು ಏನೋ ನೋಡಿಬಿಟ್ಟು ಒಂದು ಕನ್ಕ್ಲೂಷನ್ ಬರೋದು ಬೇಡ. ಇದ್ರ ಬಗ್ಗೆ ಅಂತಲ್ಲ, ಇನ್ ಜನರಲ್ ಆಲ್ಸೋ ಎವ್ರಿ ಮೀಡಿಯಾ ಪ್ರತಿಯೊಂದು ನಿಮ್ಮ ಡೇಟಾ ಏನಿದೆ ಇಟ್ಸ್ ಮ್ಯಾನಿಪುಲೇಟೆಡ್ ಆಲ್ರೆಡಿ. ಆ್ಯಂಡ್ ಇವತ್ತು AI ಬರೋಕ್ಕೆ ಹೋಗಿ ಡೆಡ್ ಇಂಟರ್ನೆಟ್ ಥಿಯರಿ ಅಂತ ಕೇಳಿರ್ತೀರ. ಲಾಟ್ ಆಫ್ ಡೆಡ್ ಡೇಟಾ ಅಂದರೆ ಅದು ಆ ಡೇಟಾ ನಿಜನೇ ಅಲ್ಲ. ಆ ಥರ ಡೇಟಾನೇ ಇಂಟರ್ನೆಟ್ ಇರುತ್ತೆ, ನೀವು ಹುಡುಕಿದ್ರೆ ಸಿಗುತ್ತೆ ಹಂಗೆ ಡೇಟಾ. ಸೊ ಈ ನಿಜ ಮತ್ತು ಸುಳ್ಳಿನ ಮಧ್ಯೆ ಅಂತರವಿಲ್ಲ ಆಗ್ತಾಯಿದೆ. ಸೊ ಇದು ಒಂದು ವಿಷಯಕ್ಕೋಸ್ಕರ ಅಂದರೆ ನಮ್ಮ ಪರ್ಸ್ಪೆಕ್ಟಿವ್ ಡಿಫ್ರೆಂಟ್ ಆಗಿದೆ, ಅಭಿಪ್ರಾಯ ಡಿಫ್ರೆಂಟ್ ಆಗಿದೆ ಅಂತೇಳಿ ಸಂಬಂಧಗಳನ್ನ ಹಾಳು ಮಾಡ್ಕೊಂಬಿಡಿ. ದಟ್ಸ್ ಅಲ್ಟಿಮೇಟ್ ಹ್ಯುಮ್ಯಾನಿಟಿ ಮತ್ತು ಈ ಸಂಬಂಧಗಳಿದೆಯಲ್ಲ. ಸೊ ಅದು ಚೆನ್ನಾಗಿರಲೇಬೇಕು. ಆಮೇಲೆ ಇನ್ನೊಂದು ಹೇಳಬೇಕಂತಿದ್ದೆ. ಸೊ ವ್ಯಕ್ತಿ ಪೂಜೆ ಮಾಡಬೇಡಿ. ದಟ್ಸ್ ಇಂಪಾರ್ಟೆಂಟ್ ಥಿಂಗ್. ನೀವು ನಮ್ಮ ಏಜಲ್ಲಿ ಇರೋರಿಗೆ ಹೇಳ್ತಾ ಇರೋದು, ಹಿಂದಿನವ್ರ ಕತೆ ನಂಗೆ ಗೊತ್ತಿಲ್ಲ. ವ್ಯಕ್ತಿ ಪೂಜೆ ಮಾಡಲೇಬೇಡಿ. ಯಾವುದೋ ಒಬ್ಬ ವ್ಯಕ್ತಿ, ಮೋದಿ ಇರ್ಬೋದು, ಸೋನಮ್ ವಾಂಗ್ಚುಕ್ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಅವ್ರನ್ನ ಪೂಜೆ ಮಾಡೋಕ್ಕೆ ಹೋಗ್ಬೇಡಿ. ಅವ್ರು ಏನು ಮಾಡಿದ್ರು ಸರಿ, ಅವರೇ ಕರೆಕ್ಟ್ ಅಂತ ಅವ್ರ ವಿಚಾರವನ್ನು ಸರಿ ಇದ್ದರೆ ನೀವು ಸಮರ್ಥನೆ ಮಾಡಿ ಮತ್ತು ಅದನ್ನು ಫಾಲೋ ಮಾಡಿ ಅಷ್ಟೇ. ಅವ್ರು ಸರಿ ಮಾಡಿದ್ರೆ ಸಪೋರ್ಟ್ ಮಾಡಿ. ಅದೇ ಪ್ರಾಬ್ಲಮ್ ಆಗೋದಲ್ಲೇ ಸರಿ ಯಾವುದು ತಪ್ಪು ಯಾವುದು ಅಂತ. ಯಾಕಂದ್ರೆ ನಮಗೇನು ಗೊತ್ತಿಲ್ಲ. ಈಗ ಮೋದಿ ಸರಿ ತುಂಬ ಏನೇನೋ ಮಾಡಿದ್ದಾರೆ ಅಂತ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದು, ಅವ್ರು ಅನೌನ್ಸ್ ಮಾಡ್ಕೊಂಡು ಕೇಳಿದೆ ಅಷ್ಟೇ. ಬಿಟ್ಟರೆ ನಮಗೆ ಇಂಪ್ಯಾಕ್ಟ್ ಏನಾಗ್ತಿದೆ, ನನ್ನ ಡೈಲಿ ಟು ಡೇ ಲೈಫಲ್ಲಿ ಏನು ಇಂಪ್ಯಾಕ್ಟ್ ಆಗ್ತದೆ, ನಾನು ಫೀಲ್ ಬ್ಯಾಡ್ ಆಗ್ತದೆ. ಅಂದರೆ ನನಗೆ ಗುಡ್ ಫೀಲಿಂಗ್ ಅಂತೂ ಇಲ್ಲ. ನಾನು ಅದಕ್ಕೋಸ್ಕರನೇ ಆ್ಯಕ್ಚುಲಿ ರೊಚ್ಚಿಗೆದ್ದು ಮಾಡ್ತಾ ಇರೋದು. ಸೊ ನನ್ನ ಡೇ ಟು ಡೇ ಲೈಫಲ್ಲಿ ತುಂಬ ಇಂಪ್ಯಾಕ್ಟ್ ಆಗಿದೆ. ನಾನು ಬೇಡ ಆ ವಿಷಯಕ್ಕೆ ಹೋಗೋದು. ಸೊ ಅಷ್ಟೇ, ನಮಗೇನು ಅನುಭವ ಬರುತ್ತೆ ಅದ್ರ ಬಗ್ಗೆ ಅದನ್ನು ನಂಬೋಣ ಅಷ್ಟೇ. ಸೊ ಅವ್ರು ಯಾರೋ ಹೇಳಿದರು, ಯಾಕೆ ಹೇಳೋಕ್ಕೆ ಅಫ್ಕೋರ್ಸ್ ದೇ ಆರ್ ಇನ್ಫ್ಲೂಯೆನ್ಸ್ಡ್. ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ದೇ ಆರ್ ಇನ್ಫ್ಲೂಯೆನ್ಸರ್ಸ್ ಅಂತಲೇ ಕರೆಯೋದಕ್ಕೆ. ಅವರು ಇನ್ಫ್ಲೂಯೆನ್ಸ್ ಆಗಿರ್ತಾರೆ, ನಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅಂತ. ಸೊ ಯಾರನ್ನೂ ವ್ಯಕ್ತಿ ಪೂಜೆಯನ್ನು ಮಾಡೋಕ್ಕೆ ಹೋಗ್ಬೇಡಿ. ಇದು ನಮ್ಮ ದೇಶದ ದೊಡ್ಡ ದುರಂತ. ಏನಂದರೆ ತುಂಬ ಜನ ವ್ಯಕ್ತಿ ಪೂಜೆ ಮಾಡೋದಷ್ಟೇ. ಯಾರೋ ಒಬ್ಬರು ಅವ್ರು ಇವಾಗ ಇಲ್ಲಿದ್ರು ಕೂಡ ಅವರೇ ಸರಿ ಅಂತ ಪೂಜೆ ಮಾಡೋದು. ದೇವ್ರನ್ನ ಪೂಜೆ ಮಾಡಿ ಅಷ್ಟೇ, ವ್ಯಕ್ತಿ ಪೂಜೆ ಮಾಡೋಕ್ಕೆ ಹೋಗ್ಬೇಡಿ. ಅವ್ರು ಬದುಕಿರಲಿ ಸತ್ತಿರಲಿ, ಅವ್ರ ವಿಚಾರ ಸರಿ ಇದ್ದರು, ಅವ್ರು ಸರಿಯಾಗಿ ಮಾಡಿದರೆ ಸಪೋರ್ಟ್ ಮಾಡಿ, ಇಲ್ಲಾಂದರೆ ಅವ್ರು ಕ್ವಶನ್ ಮಾಡಿ ಅಷ್ಟೇ. ಈಗ ಅಲ್ಟಿಮೇಟ್ ಇಟ್ಸ್ ಪಾಲಿಟಿಕ್ಸ್. ಅವರು ಅಧಿಕಾರಕ್ಕಾಗೇ ಬಂದಿರೋದು. ಅಧಿಕಾರಕ್ಕೆ ಬಂದಮೇಲೆ ನಾವು ಓಟ್ ಹಾಕಿದ್ಮೇಲೆ ಅವ್ರನ್ನ ಕ್ವಶನ್ ಮಾಡೋಣ. ಮೋದಿ ಆಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರನ್ನ ಕ್ವಶನ್ ಮಾಡೋಣ. ನಾವು ಅಧಿಕಾರ, ಪ್ರಜಾಪ್ರಭುತ್ವ ಅಧಿಕಾರ ಅಷ್ಟೇ. ಅಲ್ಟಿಮೇಟ್ಲಿ ನಾವು ಚೆನ್ನಾಗಿರ್ಬೇಕಂದ್ರೆ ಸಾಮಾನ್ಯ ಜನಗಳು ಚೆನ್ನಾಗಿರ್ಬೇಕು. ಈಗ ನಮಗಾಗಿ ನಾವು ಮಾಡ್ಕೊಂಡು ವ್ಯವಸ್ಥೆ. ಒಂದ್ಸಲ ಬೇರೆ ದೇಶದಲ್ಲಿ ಏನು ನಡೀತದೆ ಅಂತಲೂ ನೋಡಿ. ಅದು ಕೂಡ ಅಗೈನ್ ಮ್ಯಾನಿಪುಲೇಟೆಡ್ ಇರ್ಬೋದು. ಸೊ ನಮ್ಮ ಸುತ್ತಮುತ್ತ ಹೇಗಿದೆ, ಇದೆಲ್ಲ ಸರಿಯಾಗಬೇಕು, ಚೆನ್ನಾಗಾಗಬೇಕು. ಅದಕ್ಕೋಸ್ಕರ ನಾವು ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ, ಒಂದು ಸಿಸ್ಟಮನ್ನು ಮಾಡ್ಕೊಂಡಿದ್ದೀವಿ. ಸೊ ಅದು ಸರಿಯಾಗಿಲ್ಲ ಅಂದರೆ, ಈ ಸಿಸ್ಟಮ್ ಸರಿ ಇಲ್ಲ ಅಂದರೆ ಅಫ್ಕೋರ್ಸ್ ಯಾರು ಕ್ವಶನ್ ಮಾಡಬೇಕು, ಅಧಿಕಾರದಲ್ಲಿರೋಣ. ಅದನ್ನು ಮಾಡೋಣ ಅಷ್ಟೇ. ನಾವು ಗೌರ್ಮೆಂಟ್ ಆಫೀಸಿಗೆ ಹೋದರೆ ಈಗ ಒಂದು ಬರ್ತ್ ಸರ್ಟಿಫಿಕೇಟ್ ತೊಗೊಳಕ್ಕೆ, ನಾನು ನನ್ನ ಮಗನ ಬರ್ತ್ ಸರ್ಟಿಫಿಕೇಟ್ ತೊಗೊಳಕ್ಕೆ ಹೋದೆ. ಹೆಚ್ಚು ಕಡಿಮೆ ಒಂದು 2 ಅವರ್ ಕ್ಯೂ ನಿಂತ್ಕೊಂಡೆ, ಅಲ್ಲೋಗಿ ಇಲ್ಲೋಗಿ ಅಂತ. ಸಿಂಪಲ್ ಆನ್ಲೈನಲ್ಲಿ ಮಾಡ್ಬೋದು ಇದನ್ನು. ಅದಕ್ಕೆ ಅಷ್ಟೆಲ್ಲ ಒದ್ದಾಡಿಸಿದ್ರು. ಈ ಸಿಸ್ಟಮ್ ಸರಿ ಇಲ್ಲ. ಅದಕ್ಕೋಸ್ಕರ ನನಗೆ ಅದ್ರ ವಿರುದ್ಧ ನಾನು ಧ್ವನಿ ಎತ್ತಬೇಕು. ಯಾರನ್ನು ಕೇಳೋಣ? ಸೊ ಅಧಿಕಾರದಲ್ಲಿರೋ ನಾನು ಆರಿಸಿದವ್ರನ್ನ ಕೇಳಬೇಕು. ಸೊ ಕೇಳೋಣ. ಈಗ ಮೋದಿ ಇದ್ದರೆ ಮೋದಿ ಕೇಳ್ತಾ ಇದ್ದೀನಿ, ನೆಕ್ಸ್ಟ್ ರಾಹುಲ್ ಗಾಂಧಿ ಬಂದರೆ ಅವ್ರನ್ನ ಕೇಳೋದು. ಸೊ ಇಷ್ಟೇ ಮ್ಯಾಟ್ರು. ಸುಮ್ಮನೆ ಇದಕ್ಕೋಸ್ಕರ ನಾವು ಜಗಳ ಆಡೋದು ಬೇಡ ಅಂತ.